ಹಾ ಎಲ್ರು ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಎಸ್, ಎಲ್ಲ IPL ಆಕ್ಷನ್ ಒಳಗ ನಮ್ ಇಂಡಿಯಾ ಟೀಮ್ ಮ್ಯಾಚ್ ಇದ್ದಿದ್ದು ಒಂದ್ ಸ್ವಲ್ಪ ಇದು ಆಗಿತ್ತು. ಸೊ ಇವತ್ತು ನಮ್ಮ ಇಂಡಿಯಾ ಟೀಮ್ ನ 4ನೇ T20, ಅದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 4th T20. ಹೇಳ್ಬೇಕಾರ ಇದು ಒಂಥರ ಮಸ್ತ್ ಆಗಿರತ್ತೆ T20. ಅದಕ್ಕಾರ ಮೊದಲ ಎಲ್ಲಾ ಪ್ಲೇಯರ್ಸ್ ಗಳಿಗೆ ಅಂದ್ರ ನಮ್ ಪ್ಲೇಯರ್ಸ್ ಗಳಿಗೆ ಏನಿಲ್ಲ, ಒಂದೊಂದ್ ಪ್ಲೇಯರ್ಸ್ ಗಳಿಗೆ ನಾ IPL ಆಕ್ಷನ್ ದಾಗ ಏನೇನ್ ಹಾಕಿಸ್ಬಿಲ್ಲ. ಇನ್ಫ್ಯಾಕ್ಟ್ ಸೌತ್ ಆಫ್ರಿಕಾ ಪ್ಲೇಯರ್ ಅವ್ರಿಗೆ ಇದು IPL ನಾವ್ ಹೆಂಗ್ ಬಿಡ್ ಹಾಕಿವಿ ಇಲ್ಲ ಒಂದ್ ಸ್ವಲ್ಪ ಚಿಂತ ಇರ್ತದೆ. ಎಲ್ಲಾ ಮುಗಿದ್ ಈಗ IPL ಆಕ್ಷನ್ ಎಲ್ಲಾ ಮುಗಿತ್ತು, ಬಿಂದಾಸ್ ಆಗಿ ಆಡ್ಬೋದು ಎಲ್ಲಾ ಟೀಮ್ ಪ್ಲೇಯರ್ಸ್ ಗಳನ್ನ. ಸೊ ಓಕೆ, ಈ IPL ಈ ಏನ್ 4T20 ಇದ್ಲೆ ಎಲ್ಲಾರು ಆರಾಮಾಗಿ ಆಡ್ಬೋದು. ಓಕೆ, ಈ ಮ್ಯಾಚ್ ಎಲ್ಲಿ ನಡೆದಂದ್ರ ನಿಮ್ಮ ಎಲ್ಲರ ಫೇವ್ರೇಟ್ ಗ್ರೌಂಡ್ ಅಂದ್ರ ಮೊದಲ ಒಂದ್ ಕಾಲದಾಗ ಒದ್ದಾಡ್ತಿದ್ದ ಗ್ರೌಂಡ್ ಇದು, ಅಂದ್ರೆ ಸ್ಪಿನ್ನರ್ಸ್ ಹೆಲ್ಪ್ ಇದ್ದಂತ ಗ್ರೌಂಡ್ ಇದು. ಅದ್ ಯಾವ್ದಪ್ಪ ಅಂದ್ರೆ ಲಕ್ನೋನ ಯಕಾನ ಸ್ಟೇಡಿಯಂ ಈಗ 4th T20 ನಡ್ಲತೈತಿ. ಯಕಾನ ಸ್ಟೇಡಿಯಂ ಹೇಳ್ಬೇಕಾರ ಒಂಥರ ಹೆಂಗೈತೆ ನಾನ್ ನೋಡಿದ ಪ್ರಕಾರ, ಇದಾವ ಸ್ಟಾರ್ಟ್ ಅದಾವ ಹೇಳ್ತಿಲ್ಲ, ನಾನ್ ನೋಡಿದ ಪ್ರಕಾರ ಯಕಾನ ಸ್ಟೇಡಿಯಂ ಹೆಂಗೈತಾರ ಮೊದಲ್ ಏನೈತಿ ಫುಲ್ ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್. ಈ ಪಿಚ್ ನ 120 130ಗೆ ಒದ್ದಾಡ್ತಿರ. ಆದ್ರೆ ಪೂರಾ ಚೇಂಜ್ ಆಗೈತಿ. ಪೂರಾ ಮಾನ್ಯ ವರ್ಲ್ಡ್ ಕಪ್ ಬರೋಣ ಪಿಚ್ ಪೂರಾ ಚೇಂಜ್ ಮಾಡಿ ಈಗ ಏನ್ ಮಾಡ್ಬಿಟ್ಟಾರು, ಓನ್ಲಿ ಬ್ಯಾಟರ್ಸ್ ಫ್ರೆಂಡ್ಲಿ ವಿಕೆಟ್ ಆಗ್ಬಿಟ್ಟೈತಿ. ಈಗ ಒಟ್ಟ ಇದು ರೆಡ್ ಸಾಯಿಲ್ ಇದ್ದಂಗ ಐತಿ ಪಿಚ್. ಸೊ ಅದಕ್ಕೆ ಫುಲ್ ಬ್ಯಾಟರ್ಸ್ ಫ್ರೆಂಡ್ಲಿ ವಿಕೆಟ್ ಐತಿ ಈಗ. ಸದ್ಯಕ್ಕಂತೂ ಬ್ಯಾಟರ್ಸ್ ಫ್ರೆಂಡ್ಲಿ ವಿಕೆಟ್, ರನ್ ಬೇಕಾದಂಗ ರನ್ ಬರ್ತಾವ. ಇಲ್ಲಿ 73% ಫಸ್ಟ್ ಬ್ಯಾಟಿಂಗ್ ಆಡೋರ್ ಗೆದ್ದಾರ್ಥ. ಇಲ್ಲಿ ಸೆಕೆಂಡ್ 6 ಮ್ಯಾಚ್ ನ 83% ಫಸ್ಟ್ ಬ್ಯಾಟಿಂಗ್ ಆಡೋರ್ ಗೆದ್ದಾರು. ಸೆಕೆಂಡ್ ಏನೈತಿ ಚೇಸಿಂಗ್ ಮಾಡಿದವ್ರು ಬರೀ 17% ವಿನ್ ಆಗ್ಯಾರ. ಸೊ ಅದರಿಂದ ಈ ಸ್ಟಾಟ್ಸ್ ಅಂತ ನಮ್ಗೆ ಗೊತ್ತಾಗತಿ ಏನಿಲ್ಲ. ಫಸ್ಟ್ ಈ ಟಾಸ್ ಗೆದ್ದರು, ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು ಅನ್ನೋದು ಸೀದಾ ಗೊತ್ತಾಕತಿ. ನಮ್ ಇಂಡಿಯಾ ಟೀಮ್ ಟಾಸ್ ಗೆದ್ದು ನಾವು ಫಸ್ಟ್ ಬ್ಯಾಟಿಂಗ್ ತಗೋಬೇಕು ಈ ಗ್ರೌಂಡ್ ನಾಗ. ಇದಕ್ಕೆ ಸ್ಟಾಟ್ಸ್ ಹಂಗೈತಿ, ಏನು ಮಾಡಕ್ ಬರಲ್ಲ. ಸೊ ಅದಕ್ಕೆ ಐತಿ ಟಾಸ್ ಗೆದ್ದ ಟೀಮ್ ಫಸ್ಟ್ ಬ್ಯಾಟಿಂಗ್ ತಗೋಬೇಕು. ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ 160 ಐತಿ, ಸೆಕೆಂಡ್ ಇನ್ನಿಂಗ್ಸ್ 122 ಐತಿ. ಸೊ ಪಿಚ್ ಸ್ಲೋ ಆಗತ್ ಹೋಗತ್ತೆ ಅನ್ನೋ ಡೌಟ್ ಬರ್ತೈತಿ. ಹೈಯೆಸ್ಟ್ ಟೋಟಲ್ 199 ಐತಿ ಇಲ್ಲಿ. ಮತ್ತೆ ಇನ್ನೇನೈತಿ ಲೋಯೆಸ್ಟ್ 99 ಐತಿ. ಇದೇನು ಪರ್ಕ್ ಬಾಲ್ ಬಿಡ್ತಾರೆ ನಮ್ಗ. ಓಕೆ, ಹೇಳೋದಿತ್ತು ಇಲ್ಲಿ ಬಾಲಿಂಗ್ ಫೇವರ್ ಪಿಚ್ ಐತಿ. ಇದು ನೋಡ್ರ ಬಾಲಿಂಗ್ ಫೇವರ್ ಪಿಚ್ ಐತೆ. ಸೊ ನೋಡುವ ಏನಾಕತ್ತೆ, ಇಲ್ಲಿ ರನ್ ಹೊಡಿದ್ ಬಾಳ ಕಷ್ಟ. ಅಂದ್ರು ನೋಡುವ ನಮ್ಮ ಇಂಡಿಯಾ ಪ್ಲೇಯರ್ಸ್ ಕಡೆ ಎಲ್ಲ ಕೆಪಾಬಿಲಿಟಿ ಐತಿ ಹೊಡ್ಲಾಕದು. ಇನ್ನ ವೆನ್ಯೂ ರಿಪೋರ್ಟ್, ಪಿಚ್ ರಿಪೋರ್ಟ್ ಅಂತ ಎಲ್ಲ ಮಳಿ ಕಡೆ ವೆದರ್ ರಿಪೋರ್ಟ್ ಅದಕ್ಕೆ ವೆದರ್ ಆರಾಮ್ ಕೂಲ್ ಐತಿ, ಥಂಡಿ ಅಟ್ಟ ಇರತ್ತೆ. ಚಳಿ ಹಾಕಿರ್ತೈತಿ ಇಂಡಿಯಾದಾಗ ಏನು ಸದ್ಯಕ್ಕೆ ಈಗ ವಿಂಟರ್ ಸೀಸನ್ ಸ್ವಲ್ಪ ಚಳಿ ಅಟ್ಟಾಕಿರತ್ತೆ, ಬೇರೆ ಏನಿರಲ್ಲ ಬಿಟ್ರೆ. ಇನ್ನ ನೆಕ್ಸ್ಟ್ ನಮ್ಮ ಪ್ಲೇಯಿಂಗ್ 11 ಅಪ್ಡೇಟ್ ಕಡೆ ಬಂದ್ರೆ ನನ್ನ ಪ್ರಕಾರ ಸೇಮ್ 11 ಹಂಗ ಕಾಣಿಸ್ತಾರೆ. ನಾನು ಕೇರ ಒಂದ್ ಸ್ವಲ್ಪ ಸ್ಯಾಮ್ಸನ್ ಅವ್ರಿಗೆ ಚಾನ್ಸ್ ಕೊಡ್ಬೇಕು. ಅವ್ರು ಹಿಂಗ್ ಮಾಡ್ರ ಬಾಳ ಒಂದ್ ಸ್ವಲ್ಪ ಏನಂತಾರೋ ಕಲಿಯಾಗೆ ಬೆಲೆ ಇಲ್ಲ ಕಾಂತ ಅನ್ನೋರ್ ತಾಕತ್. ಅದಕ್ಕೆ ಸಂಜು ಸ್ಯಾಮ್ಸನ್ ಅಂತ ಪ್ಲೇಯರ್ ಇಟ್ಕೊಂಡು ಅವ್ರ ಬೆಂಚ್ ಹಂಗ್ ಕುಡ್ಸಿದ್ ಚಂದ ಕಾಣಿಸಲ್ಲ. ಸೊ ಅದಕ್ಕೆ ಯಾರನ್ನ ಚೇಂಜ್ ಮಾಡುವ ಸಂಜು ಸ್ಯಾಮ್ಸನ್ ತಂದು ನೋಡ್ಬೇಕಂತ ನನಗೆ ಅನ್ಸಲಾಗುತ್ತೆ. ಸೊ ನಮ್ಮ ಇಂಡಿಯಾ ಟೀಮ್ ಮಾತು ಕೇಳಂಗಿಲ್ಲ, ನಿಮ್ಗೆ ಗೊತ್ತು ನಮಗ್ ಗೊತ್ತೈತೆ ಅದು, ಅದನ್ನಂದ್ರೂ ಕೇಳಂಗಿಲ್ಲ. ಓಕೆ, ಎಲ್ಲ ಸೇಮ್ ಐತಿ. ಇನ್ನೊಂದ್ ಏನಂದ್ರ ನಿಮ್ಗೆ ತಿಳಿಸ್ಬೇಕಾಯ್ತು, ಅಕ್ಷಯ್ ಪಟೇಲ್ ಅವರು ಈ ಸೀರೀಸ್ ರೂಲ್ಡ್ ಔಟ್ ಆಗ್ಯಾರ. ಅವ್ರ ಬದ್ಲಿ ಯಾರು ಬಂದಾರ, ಶಾಬಾಜ್ ಅಹಮದ್ ಬಂದವರು. ನನಗೆ ಅದ ಶಾಕ್, ಜಿಜಿ ಹಂಗ್ ಶಾಬಾಜ್ ಅಹಮದ್ ಅಂತ ತಗೊಂಡ್ರು, ಅದೇ ವಿಚಾರ ಮಾಡ್ಲತ್ತ. ಓಕೆ, ಅಂದ್ರು ಶಾಬಾಜ್ ಅಹಮದ್ ಇಂಡಿಯಾ ಟೀಮಿಗೆ ಬಂದರು, ಆಡ್ಸ್ಲಿ ಒಂದೆರಡು ಮ್ಯಾಚ್. ಸೊ ಅನ್ನ ಕರ್ಕೊಂಡ್ ಡೌಟ್ ಅಂದ್ರೆ ಇವತ್ತಿನ ಮ್ಯಾಚ್ ಆದ್ರೆ ಸೀರೀಸ್ ಅಂದ್ರೆ ಅದು ಏನೋ ಸೀರೀಸ್ ನಾವ್ ತಗೋತೀವಿ, ಮುಂದಿನ ಮ್ಯಾಚ್ ಆಡ್ಸ್ಲಾ ಬರೋದು. ಸೊ ಅದಕ್ಕೆ ಇವತ್ತು ಸೀರೀಸ್ ಗೆದ್ರೆ ಬಾಳ ಚಲೋ ನಮ್ಮ ಇಂಡಿಯಾ ಟೀಮ್ನವರು. ಮುಂದಿನ ಮ್ಯಾಚ್ ಎಕ್ಸ್ಪೆರಿಮೆಂಟ್ ಮಾಡಲಾ ಬರತ್ತೆ, ಅಂದ್ರೆ ಬಿಲ್ಡಪ್ ಟು ದ ವರ್ಲ್ಡ್ ಕಪ್ ಅಂತ ಹೇಳ್ಬೇಕು. ಆಡು ಮ್ಯಾಚ್ ನಮ್ಮ ಟೀಮ್ ಇಂಡಿಯಾದವ್ರು ಆಡು ಮ್ಯಾಚ್ ಅಲ್ಲ. ಸೊ ಅದಕ್ಕೆ ನೋಡೋ ಇವತ್ತ ಯಾರನ್ನ ಆಡ್ಸರ್ತೆ. ನಾನ್ ಪ್ಲೇಯಿಂಗ್ ಇಲೆವನ್ ಹೇಳ್ಬೇಕಾದ್ರೆ ನಿಮ್ಗೆ, ನಾನ್ ಪ್ಲೇಯಿಂಗ್ ಓಪನಿಂಗ್ ಓಪನಿಂಗ್ ಒಳಗೆ ಅಭಿಷೇಕ್ ಶರ್ಮಾ, ಶುಭ್ಮನ್ ಸೇಮ್ ಬರ್ತಾರೋ. 3ನೇ ನಂಬರ್ ಒಳಗೆ ಸೂರ್ಯಕುಮಾರ್ ಅದಾವ, 4ನೇ ನಂಬರ್ ತಿಲಕ್ ವರ್ಮಾ, 5ಕ್ಕೆ ಜಿತೇಶ್ ಶರ್ಮಾ, 6ಕ್ಕೆ ಶಿವಮ್ ದುಬೆ, 7ಕ್ಕೆ ಏನೈತಿ ಹಾರ್ದಿಕ್ ಪಾಂಡ್ಯ, 8ಕ್ಕೆ ಮೊದ್ಲು ಇವ್ರು ಇವ್ರ ಬದ್ಲಿ ಬೇರೆ ಯಾರು ಪ್ಲೇಯರ್ ತಗೋತಾರೋ ನೋಡ್ಬೇಕು. ವಾಷಿಂಗ್ಟನ್ ಸುಂದರ್ ಹೊಳೆ ಕರ್ಕೊಂಡ್ ಬರ್ತಾರೋ. ಈಗ ಶಾಬಾಜ್ ಅಹಮದ್ ಕೂಡ ಬಾ ಚಲೋ. ಓಕೆ, ಶಾಬಾಜ್ ಅಹಮದ್ ಅವ್ರು ಕರ್ಕೊಂಡ್ಬಂದ್ರು ಬರ್ಬೋದು, ಹೇಳಕ್ ಬರಲ್ಲ. ಓಕೆ, ಅವ್ರದಾಗಿಂದ 8ನೇ ನಂಬರ್ ಇವ್ರು ಆದ್ರೆ, 9ನೇ ನಂಬರ್ ನಮ್ಮ ಬುಮ್ರಾ, 10ಕ್ಕೆ ವರುಣ್ ಚಕ್ರವರ್ತಿ, 11ಕ್ಕೆ ಐತಿ ಹರ್ಷಿಪ್ ಸಿಂಗ್. ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವನ್ ಆಗಿರುತ್ತೆ ಇವತ್ತ. ಆಲ್ಮೋಸ್ಟ್ ಇದೇ ಪ್ಲೇಯಿಂಗ್ ಇಲೆವನ್ ಕಡೆ ಸಾಧ್ಯತೆ ಬಾಳ ಅಂದ್ರೆ ಇದೇನೈತ್ಲ ಅಕ್ಷರ್ ಪಟೇಲ್ ಅವ್ರ ಜಾಗ ಐತ್ಲ. ಸೊ ಆ ಜಾಗ ಬೇರೆ ಪ್ಲೇಯರ್ಸ್ ಯಾರು ಬಂದ್ರೆ ಅದೊಂದ ಚೇಂಜ್ ಆಕೈತಿ, ಉಳ್ಕಿದ್ ಯಾವ್ದು ಚೇಂಜ್ ಆಗೋ ಸಾಧ್ಯತೆ ಇಲ್ಲ. ಸೊ ಇದು ನಮ್ಮ ಪ್ಲೇಯಿಂಗ್ ಇಲೆವನ್. ಸೊ ಪ್ರಿಡಿಕ್ಷನ್ ಕಡೆ ಕೇಳಕ್ ಬಂದ್ರೆ, ಪ್ರಿಡಿಕ್ಷನ್ ಅದು ಹೇಳಂಗಿಲ್ಲ, ನಮ್ಗೆ ಗೊತ್ತೈತಿ ನಮ್ ಪ್ರಿಡಿಕ್ಷನ್ ಏನಾಗುತ್ತೆ, ನಿಮ್ಗೆ ಗೊತ್ತೈತಿ ನನಗೆ ಗೊತ್ತೈತಿ. ಸೊ ಅದಕ್ಕೆ ಪ್ರಿಡಿಕ್ಷನ್ ಎಲ್ಲ ಬ್ಯಾಡ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಇಷ್ಟ ಆಯ್ತಾ ಪ್ಲೀಸ್ ಲೈಕ್ ಮಾಡಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.